ಗಿಲ್ಲಿನಟ ಮತ್ತೆ ಅದ್ಭುತವಾಗಿ ಕಾವ್ಯ ಇಬ್ಬರೂ ಸಹ ತುಂಬಾನೇ ಮಿಂಚ್ತಾ ಇದ್ದಾರೆ. ಸದ್ಯಕ್ಕೆ ನೋಡಿ 4-5 ತಿಂಗಳಾಯಿತು ಬಿಗ್ ಬಾಸ್ ಮುಗಿದು, ಇನ್ನೂ ಸಹ ಅವರು ಟ್ರೆಂಡಿಂಗ್ನಲ್ಲೇ ಇದ್ದಾರೆ, ಬ್ಯುಸಿಯಾಗಿದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ರೇಂಜ್ಗೆ ಗಿಲ್ಲಿಗೆ ಮತ್ತು ಕಾವ್ಯ ಅವರಿಗೆ ಈವೆಂಟ್ಸ್ಗಳ ಒಂದು ಆಫರ್ ಬರ್ತಾ ಇದೆ ಅಂತ. ನಮ್ಮ ಕಾರ್ಯಕ್ರಮಗಳಿಗೆ ಬನ್ನಿ ಅಂತ ಅವರಾಗೆ ಕರೀತಾ ಇದ್ದಾರೆ, ಜೊತೆಗೆ ಸಂಭಾವನೆಯನ್ನು ಸಹ ಕೊಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಅನಿಸುತ್ತೆ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿದ್ದು ಬಿಗ್ ಬಾಸ್ ಸೀಸನ್ 12ರಲ್ಲಿ. ಅದು ಇಷ್ಟೊಂದು ಓಟ್ಸ್ಗಳನ್ನು ಪಡೆದುಕೊಂಡು ಗಿಲ್ಲಿ ಅವರು ಗೆದ್ದು ವಿನ್ನರ್ ಆಗಿ ಹೊರಗಡೆ ಬರ್ತಾರೆ. ಆ ಬಳಿಕ ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ಸ್ಗಳಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಗಿಲ್ಲಿ ಅವರು ಹೋಗದಿರುವಂಥ ಊರಿಲ್ಲ, ಆಲ್ಮೋಸ್ಟ್ ಒಂದು ಕರ್ನಾಟಕ ಟೂರೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ಜಿಲ್ಲೆಗಳಿಗೆ ಹೋಗಿ ಅಲ್ಲಿಯೂ ಸಹ ಜನರ ಜೊತೆ ಬೆರೆತು ಆ ಒಂದು ಗ್ರ್ಯಾಂಡ್ ಓಪನಿಂಗ್ ಸಂಭ್ರಮ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯ ವ್ಯಕ್ತಿಗಳಿಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಮತ್ತು ಸಾಮಾನ್ಯ ಜನರಿಗೆ ಪ್ರತಿಯೊಬ್ಬರಿಗೂ ಸಹ ಗಿಲ್ಲಿ ಅಂದರೆ ಇಷ್ಟ. ಕಾವ್ಯ ಅವರು ಸಹ ಅಷ್ಟೇ ಇದೇ ರೀತಿ ಈವೆಂಟ್ಸ್ ಫಂಕ್ಷನ್ಗಳಲ್ಲೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ. ಅವ್ರಿಗೂ ಕೂಡ ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಬರ್ತಾ ಇದೆ. ನೆಕ್ಸ್ಟು ಸಿನಿಮಾದಲ್ಲೂ ಸಹ ಮಿಂಚಲು ರೆಡಿ ಆಗ್ತಾ ಇದ್ದಾರೆ. ಬಟ್ ಜನರಿಗೆ ಆಸೆ ಅಂದರೆ ಇಬ್ಬರು ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಹೀರೋಯಿನ್ ಆಗಿ ಅಂತ ಒಂದು ಕತೆ ಸಿಕ್ಕರೆ ಮುಂಬರುವಂಥ ದಿವಸಗಳಲ್ಲಿ ಫ್ಯೂಚರ್ನಲ್ಲಿ ಖಂಡಿತವಾಗಿಯೂ ಕೂಡ ಆ್ಯಕ್ಟ್ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಅವರು ಸಿನಿಮಾ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈವೆಂಟ್ಸ್ಗಳಿರುತ್ತೆ, ಅದನ್ನು ಬುಕ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಂಥದ್ದನ್ನು ಸಹ ಅಟೆಂಡನ್ನು ಮಾಡ್ತಿದ್ದಾರೆ. ಸೊ ನಿಮಗೂ ಕೂಡ ಈ ಜೋಡಿ ಇಷ್ಟನ, ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ.